ನೋಡಿ, ನೀವು ಒಂದು ದಿವಸ ಪಾರ್ಕಲ್ಲಿ ಹೋಗ್ತಾ ಇರ್ತೀರಾ, ಅವಾಗ ಈ ಪ್ರಾಣಿ ನಿಮಗೆ ಕಾಣ್ಬಿಡುತ್ತೆ. ನೀವೇನು ಅನ್ಕೋತೀರಾ, ಏನು ಗುರು ಈ ಪ್ರಾಣಿ ಹಿಂಗಿದೆ ಅಂತ. ಅವಾಗ ನೀವು ಕರೆಕ್ಟಾಗಿ ನೋಡ್ತೀರಾ, ಅವಾಗ ಗೊತ್ತಾಗುತ್ತೆ ಇದು ಪ್ರಾಣಿ ಅಲ್ಲ, ಯಾವುದೋ ಕೊಳ್ತೋಗಿರೋ ಮನುಷ್ಯ ಅಂತ. ಬಟ್ ಅವ್ರೇನು ಅನ್ಕೊಳ್ಳೋದು ಗೊತ್ತಾ, ನೀವು ಅವ್ರನ್ನ ಕಾಡುತ್ತಿದ್ದೀರಾ ಅಂತ ಅನ್ಕೊಂತಾರೆ. ಅಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ, ನಂಗೆ ಸುಮ್ಮನೆ ಕಾಡ್ಬೇಡ ಆಯ್ತಾ. ನಾನು ನಿನ್ನ ಕಕ್ಕ ಮಾಡ್ಬೇಕಾದ್ರು ಕಾಡಲ್ಲ ಗುರು. ಅಯ್ಯಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ. ಅಕ್ಕ, ನಿಮ್ಮನ್ನ ಕಾಡಾದ್ಮೇಲೆ ಜನದ ಇದೇ ರಿಯಾಕ್ಷನ್ ಬರೋದು. ನನಗೆ ನೀನಂದ್ರೆ ಇಷ್ಟ ಇಲ್ಲ. ನಾನು ನಿಮಗೆಲ್ಲ ಹೇಳೋದು ಒಂದೇ, ರೋಡಲ್ಲಿ, ಪಾರ್ಕಲ್ಲಿ, ಕಾಲೇಜಲ್ಲಿ, ಬಸ್ ಸ್ಟಾಪಲ್ಲಿ ಯಾವುದೇ ಪ್ರಾಣಿ ಕಾಡಿದ್ರು ನೋಡಬೇಡ್ರಿ ಅಷ್ಟೇ. ಸೊ ಇವಾಗ ಇಗ್ನೋರ್ ಮಾಡ್ರಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. Hey Channa, welcome to my guys. Here I come. ಅಂಕಲ್ ಮೇಲ್ಗಡೆಯಿಂದ ಕೆಳಗಡೆ ನೋಡ್ತಾರೆ, ನೋಡೋ ಶಿಷ್ಯಾಲೇ. ಅಂಕಲ್ಗೆ ಒಂದೇ ಒಂದು ಚಾನ್ಸ್ ಕೊಡು, ಅವನ ಅಜ್ಜಿ ಟ್ವಿನ್ಸೇ ಹುಡ್ಸೋದು ಪಕ್ಕ ನಿಂಗೆ. ನೋಡ್ರಿ ಗಾಯ್ಸ್, ನಾವಿಬ್ರು ಸೇಮ್ ಆಗಿಲ್ವಾ? ಇಬ್ರು ಒಂದೇ ತರ ಇದೀವಿ, ಓಲಿ ಜೋಳಿ ಮಕ್ಳ ತರ ಇದೀವಿ ತಾನೇ. ಜೀವನನ್ನೇ ಟಾನಿಕ್ ಬಾಟ್ಲು ಕುಡಿಯಕ್ ಮುಂಚೆ ಅಲ್ಲರ್ಸ್ ನಾಳೆ ನಾವೇ ಇಲ್ಲ ಬೇಕಾ ಮೀಟಿಂಗ್. ಅಕ್ಕ, ಬೇಕಾ ಬಿಟ್ಟು ಹೆಂಗಲ್ಲ ಅಲ್ಲಾಡ್ಸ್ಕೋ, ಬಟ್ ಹುಷಾರಕ್ಕ, ಆಮೇಲೆ ಹಾಸ್ಪಿಟಲ್ಗೆ ಹೋಗ್ಬೇಕಾಗುತ್ತೆ. ಹಾಸ್ಪಿಟಲ್ಗೆ ಹೋದ್ರು. ಲೇ, ಅವರು ಕಕ್ಕ ಮಾಡಕ್ ಹೇಳಿಲ್ಲ, ಡ್ಯಾನ್ಸ್ ಮಾಡಕ್ ಹೇಳಿರೋದು. ಆ ತಾತ ಅವನ ಅಜ್ಜಿ ಮಕ್ಕದ ಮೇಲೆ ಹಂಗ ಸೋಪು ತಿಕ್ಕಲ್ಲ, ಅವನ ಅಜ್ಜಿ ಆ ತರ ತಿಕ್ತವ್ರೆ ಹಾಕೊಂಡಿ. ಒಳ್ಳೇದ್ ಮಾಡ್ತದ. ಅದೇನು ನಾನು ಮಾಡಲಿ. ಇಲ್ಲಂತೂ ಏನು ಮಾಡ್ಬೇಡ ಗುರು, ಅದಕ್ಕಂತಾನೆ ಸಪ್ರೇಟ್ ಪ್ಲೇಸ್ ಇರುತ್ತೆ, ಅದನ್ನ ರೂಮ್ ಅಂತಾರೆ. ನೋಡ್ ಮಚ್ಚ, ಹುಡುಗಿನ ಟಿಕಾಯಿಸ್ಬೇಕು ಅಂತ ಅನ್ಕೊಂಡಿದ್ದೆಲ್ಲ ಮಾಡ್ತಿದ್ಯಾ ಅಂದ್ರೆ ಸೀರಿಯಸ್ ಆಗಿ ಬೀಳಲ್ಲ. ನಂಗೆ ಯಾಕೋ ಡೌಟು, ಹುಡುಗಿನ ಟಿಕಾಯಿಸಕ್ ಮಾಡ್ತಿದ್ಯಾ ಇಲ್ಲ ಹುಡುಗನ ಟಿಕಾಯಿಸಕ್ ಮಾಡ್ತಿದ್ಯಾ ನೀನು? ಈ ವಿಡಿಯೋನ ಲೈಕ್ ಸಬ್ಸ್ಕ್ರೈಬ್ ಮಾಡ್ರು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.